ನಮಸ್ಕಾರ. ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗೆ ಒಂದು ಮಾಹಿತಿಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೊಂಡೋಗ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಸ್ನೇಹಿತರೆ, ಮನುಷ್ಯರು ಆಹಾರವನ್ನು ಸೇವಿಸುವಾಗ ಅದರ ಜೊತೆಯಲ್ಲಿ ಮೊಟ್ಟೆ, ಮೀನು ಹಾಗೂ ಮಾಂಸವನ್ನು ಸೇವನೆ ಮಾಡ್ತೇವೆ. ಅದು ನಮಗೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಹೆಚ್ಚಾಗಿ ಮಾಂಸವನ್ನು ತಿನ್ನೋದ್ರಿಂದ BP ಶುಗರ್ ಹೆಚ್ಚಾಗುತ್ತೆ ಅಂತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಮನುಷ್ಯನ ಸೇವಿಸುವಂತಹ ಏನು ನಳ್ಳಿ ಅಂತೀವಿ, ಏಡಿ ಅಂತೀವಿ, ಹಾಗೆಯೇ ಕೇಕಡೆ ಅಂತೀವಿ. ಆ ಏಡಿ ಕೆಲವು ಸಮಯದಲ್ಲಿ ಮಾತ್ರ ನಮಗೆ ಸಿಗುವಂಥ ತಿನ್ನುವ ಪದಾರ್ಥ. ಅದು ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ. ಯಾವಾಗ ಬಿಸಿಲುಗಾಲ ನಿಂತು ಮಳೆಗಾಲ ಪ್ರಾರಂಭ ಆಗುತ್ತೆ, ಆಗ ಬಿಸಿಲನ್ನು ಕಾಯ್ದಕ್ಕೋಸ್ಕರವಾಗಿ ಏಡಿಗಳು ಅಂದರೆ ನಳ್ಳಿ ಅಂದರೆ ಕೇಕಡೆ ಬಂಡೆಯಿಂದ ಒಂದು ಕಾಲುವೆಯಿಂದ ಹೊರಗಡೆ ಬರುತ್ತೆ. ಆ ಸಮಯದಲ್ಲಿ ಅದನ್ನು ಹಿಡಿತಾರೆ. ಹಿಡಿದು ಸರವನ್ನು ಕಟ್ಟಿ ಮಾರಾಟ ಮಾಡ್ತಾರೆ. ಆ ಏಡಿಗೆ ವೀಕ್ಷಕರೇ 10 ಕಾಲುಗಳಿರುತ್ತೆ, 2 ದಪ್ಪವಾದ ಕಾಲುಗಳಿರುತ್ತೆ. ಆ ದಪ್ಪವಾದ ಕಾಲು ಅದು ತನ್ನ ಪ್ರಾಣ ರಕ್ಷಣೆಗೋಸ್ಕರ ಇಟ್ಕೊಳ್ಳುತ್ತೆ. ಅದನ್ನು ಅಮ್ಕಿ ಯಾವುದೇ ಒಂದು ಪದಾರ್ಥವನ್ನು ಗಟ್ಟಿಯಾಗಿ ಹಿಡಿದು ಅದು ತಿನ್ನುತ್ತೆ. ನಾವು ಏಡಿಯನ್ನು ಹಿಡಿಯುವಾಗ ಬಹಳ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂಡು ಅದನ್ನು ಹಿಡಿಬೇಕಾಗುತ್ತೆ. ಏನಾದರೂ ಆ ದಪ್ಪ ಕಾಲುಗಳಿಗೆ ನಮ್ಮ ಕೈಯೋ ಏನೋ ಒಂದು ಸಿಕ್ಕಿದ್ರೆ ಅದು ಬಿಡೋದಿಲ್ಲ. ಏಡಿಯನ್ನು ಹಿಡಿಯುವವರ ಬಗ್ಗೆ ನಾನು ಹೋಗಿದ್ದೆ. ಅವರು ಹುಣಸೂರಿನ ಏನು ಬಾಚಳ್ಳಿಗೆ ಹೋಗ್ತಾರೆ. ಆ ರಸ್ತೆಯಲ್ಲಿ ಅಂಬೇಡ್ಕರ್ ಬೀದಿನಲ್ಲಿ ವಾಸವಾಗಿರ್ತಾರೆ. ಅವರು ಕಣ್ಣನ್ ಅಂತ ಇದ್ದಾರೆ. ಆ ಕಣ್ಣನ್ನು ಅವರ ಒಂದು ಕುಟುಂಬ ಈ ನಳ್ಳಿಯನ್ನು ಹಿಡಿಯುತ್ತೆ. ಬೆಳಗ್ಗೆ 9-10 ಗಂಟೆಗೆ ಹೋಗ್ತಾರಂತೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಬಹಳಷ್ಟು ನಳ್ಳಿಯನ್ನು ಹಿಡಿತಾರಂತೆ. ನಂತರ ಮಾರಾಟ ಮಾಡ್ತಾರೆ. ಹುಣಸೂರಿನಲ್ಲಿ ಅದು ಮಾರಾಟ ಮಾಡುವಂತಹ ಸ್ಥಳ ರತ್ನಪುರಿ ರಸ್ತೆಯಲ್ಲಿರುವಂತಹ ಸಲೀಂ ಪ್ಯಾಲೇಸ್ ಹತ್ರ ಮಾರ್ತಾರೆ. ಹಾಗೆಯೇ ಐಕೆ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಸಹ ಮಾರ್ತಾರೆ. ಸ್ನೇಹಿತರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈ ಒಂದು ನಳ್ಳಿಯನ್ನು ಬೇಯಿಸಿ ಅದರ ನೀರನ್ನು ಕುಡಿಯೋದ್ರಿಂದ ಜ್ವರ ಬರೋದಿಲ್ಲ ಅಂತಾರೆ. ಹಾಗೆ ಸ್ವಲ್ಪ ಕಾಯಿಲೆಯಿಂದ ದೂರ ಹೋಗ್ಬೋದು ಅಂತ ಹೇಳ್ತಾರೆ. ಬನ್ನಿ ಅದರ ಪೂರ್ಣ ವಿವರಗಳನ್ನು ನಳ್ಳಿಯನ್ನು ಮಾರುವವರ ಹತ್ತಿರ ಕೇಳಿದ್ದೇನೆ. ಅವರು ನಳ್ಳಿ ಕ್ಲೀನ್ ಮಾಡೋದನ್ನು ಸಹ ತಮಗೆ ತೋರಿಸ್ತೇನೆ ಅಂತ ಹೇಳ್ತಾ ನಾವೀಗ ಹೋಗೋಣ ಮಿತ್ರದ ಒಂದು ಮಾಹಿತಿಯ ಕಾರ್ಯಕ್ರಮ, ನಳ್ಳಿ, ಏಡಿ ಅಥವಾ ಕೇಕಡೆಯ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಕಾರ್ಯಕ್ರಮಕ್ಕೆ. ಗುರುಗಳೇ, ನಿಮ್ಮ ಹೆಸರು? ಮರಿಸ್ವಾಮಿ. ಅಣ್ಣ, ನಿಮ್ಮ ಹೆಸರು? ಏಡಿ ತಗೊಳಕ್ ಬಂದಿದ್ದೀರಾ ನಳ್ಳಿನ? ಇಲ್ಲ ನೋಡಿದ್ವಿ, ತಗೊಳಕ್ಕೆ ಅಂತ ಬಂದಿದ್ವಿ. ಬಂದು. ಹೌದಾ ಅಣ್ಣ? ಯಾವೂರವರು? ಹೌದಾ, ನೀವಣ್ಣ? ಮೈಸೂರು ತಾಲೂಕು ನಳ್ಳಿ ನೋಡೋದಕ್ಕೆ ಒಂದು ಭಯಂಕರವಾಗಿ ಕಂಡ್ರು ಸಹ ಇದು ಭಾಳ ಹೀಟು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತೀರಣ್ಣ? ಹೌದಾ ಅಣ್ಣ? ಅಣ್ಣ, ಇದು ವರ್ಷಕ್ಕೆ ಬರೀ 1-2 ಸತಿ ಅಂದರೆ 2 ತಿಂಗಳು ಮಾತ್ರ ಇರ್ತದೆ ಅಂತಾರೆ ಅಲ್ವಣ್ಣ? ಹೌದಾ? ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತೀರಾ? ಹೌದಾ? ಹಾಂ, ಸರಿ. ಚಿನ್ನು, ನಿಮ್ಮ ಹೆಸರೇನು? ನಿನ್ನ ಹೆಸರೇನು? ಕಾರ್ತಿಕ್. ನಿನ್ನ ಹೆಸರೇನು ಚಿನ್ನ? ಶಿವ. ಪ್ರಭು. ನೀವು ನಳ್ಳಿನ ಹಿಡಿತೀರಲ್ವಾ? ಬೆಳಿಗ್ಗೆ ಹೊತ್ತು ಎಷ್ಟೊತ್ತಿಗೆ ಹೋಗ್ತೀರಿ ನೀವು? ಹಾಂ, ಬರ್ತೀರಿ. ದಿನಕ್ಕೆ ಅಂದಾಜಿಂತ ಸರದ್ದು ಎಷ್ಟು ಹಿಡಿತೀರಮ್ಮ? ಎಷ್ಟು ಸರ ಹಿಡಿತೀಯ? ಇದು 18 ಸರ ಹಿಡಿತೀರಿ? 18-20 ಸರ ಹಿಡಿತೀರಿ. ಚಿನ್ನು, ಒಂದು ಸರದಲ್ಲಿ ಎಷ್ಟು ಹಾಕಿರ್ತೀರಿ ನಳ್ಳಿ? 12 ನಳ್ಳಿ ಇರ್ತದೆ. ದಪ್ಪ ಸಣ್ಣ ಎಲ್ಲ ಸೇರಿ 12 ನಳ್ಳಿ ಇರ್ತದೆ. ಅಣ್ಣ, ನೀವು ಯಾವ ಊರವರು? ಚಿಕ್ಕುಣಸೂರವರು. ಚಿಕ್ಕುಣಸೂರು ಅಂದರೆ ಅದೇ ಹುಣಸೂರಿನ ಪಕ್ಕದಲ್ಲಿ ಗ್ರಾಮ ಆಯ್ತಲ್ಲ, ಅದೇ ಊರವರಲ್ವಾ? ಎಷ್ಟು ಜನ ಇದ್ದೀರಿ ನೀವು? ಸುಮಾರು ಜನ ಇದ್ದೀರಿ. ಈಗ ನೀವು 18 ಸರ ಮಾಡಿದ್ರೆ ಒಂದು ದಿನಕ್ಕೆ, ಒಂದು ನಳ್ಳಿಗೆ ಒಂದು ಸರಕ್ಕೆ ಎಷ್ಟು ತಗೋತೀರಿ? 250 ರೂಪಾಯಿ ತಗೋತೀರಿ. 250 ರೂಪಾಯಿ ತಗೊಂಡ್ರೆ ನಿಮಗೆ ಒಂದು ದಿನಕ್ಕೆ 2 ವರ್ಷ ಎಷ್ಟು 2,000 ಚಿಲ್ಲರೆ ಆಗುತ್ತಲ್ವ? 2-20 4,000 ರೂಪಾಯಿ ಆಗುತ್ತೆ. ಇಷ್ಟು ಜನಕ್ಕೆ ನಿಮ್ಮ ಹೊಟ್ಟೆ ಜೀವನಕ್ಕೆ ಏನು ಪರವಾಗಿಲ್ವಾ? ಹೊಟ್ಟೆ ಜೀವನಕ್ಕೆ ಪರವಾಗಿಲ್ಲ? ನಡೀತದೆ. ಇದು ಬಿಸಿಲು ಕಾಲದಲ್ಲಿ ಬರೋದು, ಮಳೆಗಾಲದಲ್ಲ? ಮಳೆಗಾಲದಲ್ಲಿ ಬರುತ್ತೆ. ಮಳೆಗಾಲದಲ್ಲಿ ಬಿಸಿಲು ಕಾಯೋಕ್ಕೆ ಅಂತ ಹೊರಗಡೆ ಬರುತ್ತಾ? ಆ ಸಮಯದಲ್ಲಿ ನೀವು ಹಿಡಿತೀರಿ. ಈ ನಳ್ಳಿನಲ್ಲಿ ದಪ್ಪ ಕಾಲುಗಳು ಬರುತ್ತಲ್ವ? ಹಂಗೆ ಹಿಡಿದು ತೋರಿಸಿ ಒಂಚೂರು.
ನೋಡಲಿ ಇರಿ ಹಾಂ, ದಪ್ಪ ಸಣ್ಣ ಮಿಕ್ಸ್ ಮಾಡಿ ಮಾರ್ತೀರಿ. ಈ ದಪ್ಪ ಇರೋ ಕಾಲಿಗೆ ಏನಂತಾರಮ್ಮ? ದಪ್ಪ ಕಾಲು. ಅದು ಮನುಷ್ಯನಿಗೆ ಏನಾದ್ರು ಹಿಡ್ಕೊಂಡ್ಬಿಟ್ರೆ ಬಿಡೋದಿಲ್ಲ ಅಲ್ವಾ? ಕಾಲಿಗೆ ನ್ಯಾಕಿಂದ ಹಿಡಿಬೇಕು. ಅದು ಬಂಡೆ ಸಂದಿಲಿ ಇರ್ತದಾ? ಬಂಡೆ ಸಂದಿಲಿ ಇರುತ್ತೆ. ಓಕೆ ನೀವೊಂದು ಎಲ್ಲ ಹಾಂ ಇರಮ್ಮ, ಕೊಡ್ತೀನಿ ನಾನು, ನಂತ ಹೋಯ್ತೆ. ಓಕೆ ಚಿನ್ನು, ನಗ್ಬೇಡ ಕಣಮ್ಮ, ಇದೆಲ್ಲ ಒಂದು ಸಾಹಸದ ಕಲೆ. ಯಾಕೆಂದರೆ ಎಲ್ಲರ ಕೈನಲ್ಲೂ ನಳ್ಳಿ ಹಿಡಿಯೋಕ್ಕಾಗುತ್ತಾ? ಆಗೋದಿಲ್ಲ ತಾನೇ? ಓಕೆ ಅಣ್ಣ, ಎಲ್ಲಿಯವ್ರು ನೀವು? ಹುಣಸೂರವರು. ತಮ್ಮ ಹೆಸರೇನಣ್ಣ? ಹಾಂ, ವೆಂಕಟೇಶ್ ಅವರೇ, ನಳ್ಳಿ ತಗೊಳಕ್ಕೆ ಬಂದಿದ್ದೀರಾ? ಒಳ್ಳೆ ಟೇಸ್ಟ್ ಅಲ್ವಾ ಸರ್ ಇದು? ಶ್ರೀನಿವಾಸ್ ಅವರೇ ನಮಸ್ತೆ. ನಮಗೆ ನೀವು ಭಾಳ ಹಳೆ ಪರಿಚಯ ಇದ್ದವರು. ಹುಣಸೂರಿನ ವಿಜಯನಗರದಲ್ಲಿ ಇದ್ದೀರಿ ವಾಸ. ಸರ್, ನಳ್ಳಿ ತಗೊಳಕ್ಕೆ ಬಂದಿದ್ದೀರಿ. ಹಾಂ, ಏನು ಸರ್ ನಳ್ಳಿ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಸರ್, ನಳ್ಳಿ ಭಾಳ ಒಳ್ಳೇದಲ್ಲ ಸರ್ ಆರೋಗ್ಯಕ್ಕೆ. ಹಾಂ ಜ್ವರ ಬಂದಿರೋರಿಗೆ ಸೂಪ್ ಮಾಡಿ ಕುಡಿಸಿದ್ರೆ ಜ್ವರ ಹೋಯ್ತದೆ. ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೇದು ಸರ್ ನಳ್ಳಿ. ನಾವು ಅವಾಗವಾಗ ಇಲ್ಲೇನೆ ಪಕ್ಕದಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ಅವಾಗವಾಗ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಮಾರಿದಾಗಲೆಲ್ಲ ಒಂದೊಂದು ಸಲ 2 ಸಲ ತಗೊಂಡೋಗಿ ಮಾಡ್ಕೊಂಡು ತಿಂತಾರೆ ಸರ್. ಮಾಂಸದಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, BP ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಂ, ಚಿಕನ್ನು 30 ದಿವಸಕ್ಕೆ 35 ದಿವಸಕ್ಕೆ ಚಿಕನ್ನು ಸರ್. ಮಟನ್ನು ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ, ಹಾರ್ಟ್ ಅಟ್ಯಾಕು, ಸಿಕ್ಕಾಬಟ್ಟೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆದ್ರೂ ಜನ ತಿನ್ನೋದು ಬಿಡ್ತಾ ಇಲ್ಲ ಇಲ್ಲಿ. ಆದರೆ ನಳ್ಳಿ ಬಗ್ಗೆ ಬರ್ತೀನಿ ಅಂದರೆ ಸರ್, ನಳ್ಳಿಲಿ ಭಾಳ ವಿಟಮಿನ್ಸ್ ಐತೆ ಮತ್ತು ಒಳ್ಳೆಯದು. ಈ ಜ್ವರಕ್ಕೆ, ಮೈ ನೋವಿಗೆ, ಒಂದು ಸ್ವಲ್ಪ ಈಟು ಅನ್ನೋದು ಬಿಟ್ಟರೆ ಸರ್ ಭಾಳ ಒಳ್ಳೆಯದು ಸರ್ ನಳ್ಳಿ. ಸರ್, ನಮ್ಮ ಜೊತೆಲಿ 2 ಸತಿ ತಿಂದರೆ ಸರ್ ಭಾಳ ಒಳ್ಳೆಯದು. ಈಗ ವರ್ಷಕ್ಕೆ 1-2 ಸತಿ ತಿನ್ನಲೇಬೇಕು ಅಂತೀರಿ ನಳ್ಳಿ? ತಿಂದರೆ ಭಾಳ ಒಳ್ಳೆಯದು. ಮಾತ್ರ ಏನು ಕುರಿದು ಕಾಲು ಮತ್ತು ತಲೆದು ರಸ ಕುಡಿದ್ರು ಒಳ್ಳೇದು, ನಳ್ಳಿ ರಸನೂ ಭಾಳ ಒಳ್ಳೇದು ಅಂತಾರೆ. ಹೌದಾ? ನಳ್ಳಿ ರಸ ಆಯ್ತಲ್ಲ, ಇದು ಎಲ್ಲ ಜಜ್ಜಿಬಿಟ್ಟು ಚೆನ್ನಾಗಿ ಸೂಪ್ ಮಾಡ್ಕೊಂಡು ಕುಡಿದ್ರೆ ಸರ್ ಭಾಳ ಒಳ್ಳೆಯದು ಸರ್. ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ಜನಗಳು ತಿನ್ನಲಿ ಸರ್ ನಳ್ಳಿ. ಅದು ಸ್ವಲ್ಪ ಇವರು ರೇಟ್ ಜಾಸ್ತಿ ಮಾಡ್ಬಿಟ್ಟಾರೆ ಸರ್. ಫಸ್ಟೆಲ್ಲ ಕಮ್ಮಿ ಮಾಡ್ತಿದ್ರು, ಈಗ ಜಾಸ್ತಿ ಮಾಡ್ಬಿಟ್ಟಾರೆ. ಯಾಕಂದರೆ ಎಲ್ಲ ಇದಕ್ಕೆ ವಾಲ್ತಾ ಇದ್ದಾರಲ್ಲ, ಅದರಿಂದ ಇವರು ಸ್ವಲ್ಪ ಇರಲಿ ಪರವಾಗಿಲ್ಲ. ಪಾಪ ಕಷ್ಟಪಟ್ಟು ಹಿಡ್ಕೊ ಬರ್ತಾರೆ ಅವರು. ಇದರಲ್ಲಿ ಕಾಲುವೆಯಲ್ಲಿ ಕಲ್ಲತ್ತಿ ಅಲ್ಲಿ ಇದಕ್ಕೆಲ್ಲ ಇಷ್ಟ ಬರ್ತಾರೆ. ಪಾಪ ಅವರು ಒಂದು ಜೀವನ ಇರಲಿ. ಮಾತ್ರ ನಳ್ಳಿ ತಿನ್ನಿ ಸರ್, ಭಾಳ ಒಳ್ಳೆಯದು. ಧನ್ಯವಾದಗಳು ಶ್ರೀನಿವಾಸ್ ಜೊತೆ ಮಾತಾಡಿದ್ದಕ್ಕೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು ಸರ್? ಸರ್, ಟಿ ಕುಮಾರ್ ಅಂತೇಳಿ. ಹೇಳಿ ಕುಮಾರ್ ಅವರೇ, ನಳ್ಳಿನ ಕೈಲಿ ಹಿಡ್ಕೊಂಡಿದ್ದೀರಿ, ಬಸವರಾಜ್ ಅವರು. ಹಾಂ ಸರ್, ಏನು ಹೇಳ್ತೀರಿ ಸರ್ ಈ ಒಂದು ನಳ್ಳಿ ಬಗ್ಗೆ? ಏನಿಲ್ಲ, ಈಗ ನಾವು ರೆಗ್ಯುಲರ್ ಆಗಿ ಮಾಮೂಲಿ ಈ ಸಮಯದಲ್ಲಿ, ಈಗ ಬೇಸಿಗೆ ಕಾಲದಲ್ಲಿ ಬಿಸಿಲು ಟೈಮಲ್ಲಿ ನಳ್ಳಿಗಳು ಹೊರಗಡೆ ಬರುತ್ತೆ. ಈ ಸೀಸನಲ್ಲೇ ಸಿಗೋದು. ಅದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಸರ್, ಇದು ಎಲ್ಲ ಸಮಯದಲ್ಲಿ ಸಿಗೋದಿಲ್ಲ. ಜೊತೆಗೆ ಈ ಜ್ವರಕ್ಕಾಗಿರ್ಬೋದು, ಈಗ ನೋಡಿ ಯಾವುದೇ ಆಹಾರಗಳನ್ನ ನಾವು ಬೇರೆ ಪದಾರ್ಥಗಳನ್ನ ತಿಂದರೆ, ಈಗ ಚಿಕನ್ ತಿಂದರೆ ಬೇರೆ ಸಮಸ್ಯೆ ಹೇಳ್ತಾರೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ನೀವು ಮಟನ್ ಚಿಕನ್ ತಿಂದರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಆದರೆ ಮೀನು ಮತ್ತು ನಳ್ಳಿ ಅಂದರೆ ವಿಶೇಷವಾಗಿ ನಳ್ಳಿ ಈಗ ಮೀನಿನ ಪ್ರತಿ ಸಂದರ್ಭದಲ್ಲೂ ಸಿಗುತ್ತೆ. ಆದರೆ ಇದು ವಿಶೇಷವಾಗಿ ಇಂಥ ಸಂದರ್ಭದಲ್ಲೇ ಸಿಗೋಂಥದ್ದು. ಇದನ್ನು ತಿಂದರೆ ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಆಗಿರ್ಬೋದು, ಇನ್ನೊಂದು ಆಹಾರ ಮತ್ತು ಆರೋಗ್ಯ ಹದಗೆಡೋದಿಲ್ಲ ಮತ್ತು ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಮತ್ತು ನಾವು ಇದನ್ನು ಎಷ್ಟು ಇತ್ತು ಅಂತ ಹೇಳಿದ್ರೆ 1900 ಈಗ ಇತ್ತೀಚೆಗೆ 2019ರಲ್ಲಿ ಯಾವುದು ನಮ್ಮ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಸಾಕಷ್ಟು ಬೇಡಿಕೆ ಸರ್. ಕಾರಣ ಯಾಕಂತ ಹೇಳಿದ್ರೆ ಅವತ್ತೆಲ್ಲ ಸುಮಾರು ಜನಗಳಿಗೆ ಆರೋಗ್ಯ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಕೈಕಾಲು ಹಿಡ್ಕೋತಿತ್ತು. ಮತ್ತು ಇದರಿಂದ ಹೊರಗೆ ಬರೋಕ್ಕೆ, ರೋಗದಿಂದ ಮುಕ್ತರಾಗಲು ಅವಕಾಶ ಆಗ್ತಿರಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಇವಾಗ ಏನು ಮಾರ್ಕೆಟ್ ರೇಟ್ ಇದು ಒಂದು ಸರ 150 ರೂಪಾಯಿ ಇದೆ. ಅವತ್ತು ನೀವು 300ರಿಂದ 500 ರೂಪಾಯಿ ಗಂಟಲು ಕೂಡ ಇದು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಿಗ್ತಾ ಇರಲಿಲ್ಲ. ಅದರಿಂದ ಆರೋಗ್ಯ ಸುಧಾರಣೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅವತ್ತು ವಿಶೇಷವಾಗಿ ಕೋವಿಡ್-19ಗೆ ಇದು ಒಂದು ಔಷಧಿಯಾಗಿ, ಒಂದು ಆಯುರ್ವೇದಿಕ್ ಔಷಧಿಯನ್ನಂಗೆ ಬಳಸ್ತಾ ಇದ್ರು. ಅವಾಗ ಭಾರಿ ಬೇಡಿಕೆ ಇತ್ತು, ಆಗ ಸಿಗ್ತಾ ಇರಲಿಲ್ಲ. ಅದರಿಂದ ಸರ್ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳು ಮರಿಗೆಲ್ಲ ಇದನ್ನು ಸೂಪ್ ಮಾಡಿಸ್ಬಿಟ್ಟು ಕುಡಿಸ್ಬಿಟ್ಟು, ಯಾಕೆಂದರೆ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಆರೋಗ್ಯಕರವಾಗಿರ್ತದೆ ಅಂತ ಹೇಳಿ ಇದನ್ನು ಈ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಕಂಟಿನ್ಯೂಗೆ ತಿಂಗಳಿಗೆ ಒಂದು ಸರಿ ಅನ್ನಂಗಾದ್ರೆ ಒಂದು 2 ತಿಂಗಳು ಒಂದು 2-3 ಸರಿ ಆದರೂ ತಿಂತೀವಿ ಸರ್. ಒಳ್ಳೆಯದು ಅಂತೀರಿ ಸರ್? ತುಂಬ ಒಳ್ಳೆಯದು ಸರ್. ಅದ್ಭುತವಾದ ಆಹಾರ ಅಂತ ಹೇಳ್ಬೋದು. ಇದು ವಿಶೇಷವಾಗಿ ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಬೇರೆ ಸಂದರ್ಭದಲ್ಲಿ ಸಿಗೋದಿಲ್ಲ. ಜೊತೆಗಿದು ಪ್ರಕೃತಿಯಿಂದನೇ ಬರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲೇ ನಾವು ಇದು ಸಿಗೋದ್ರಿಂದ ನಾವು ಇದನ್ನು ಎಚ್ಚೆತ್ತು ಬಳಸ್ಕೊಂಡು ತಿಂದು ತಿಂದು ನಾವು ಅದನ್ನು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗ್ತದೆ ಸರ್. ಯಾರು ಬೇಕಾದರೂ ಸರ್, ಬಸ್ರೀರೋ, ಬಾಣ್ತೀರೋ,
ಅಥವಾ ವಯಸ್ಸಾದವರು ಯಾರು ತಿಂದರೂ ಕೂಡ ಇದು ಅನುಕೂಲ. ಇದು ಇವ್ರು ತಿನ್ನಬಾರ್ದು ಅನ್ನೋ ಲೆಕ್ಕಾಚಾರ ಇಲ್ಲ ಸರ್. ಪ್ರತಿಯೊಬ್ಬರು ತಿನ್ಬೋದು. ಅನುಕೂಲ ಇದೆ. ಧನ್ಯವಾದಗಳು ಸರ್. ರಂಗಣ್ಣ ನಮಸ್ತೆ. ನಳ್ಳಿ ತಗೊಳಕ್ ಬಂದ್ರಣ್ಣ? ನಾಟಿ ನಳ್ಳಿ ತಗೊಳಕ್ ಬಂದ್ರ ಅಣ್ಣ? ನಳ್ಳಿ ಬಗ್ಗೆ ಏನ್ ಹೇಳ್ತೀರಣ್ಣ? ಸರ್ ಚೆನ್ನಾಗಿ ಮಾಡ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತಿದ್ರೆ ಮೂಳೆ ಆಮೇಲೆ ಶರೀರಕ್ಕೆ ಒಳ್ಳೆ ಶಕ್ತಿ ಇರ್ತದೆ. ಹೌದಾ ಮೇಡಮ್? ಹೇಳಿ ಮೇಡಮ್, ಏನೋ ಹೇಳ್ತಾ ಇದ್ರಿ. ನಳ್ಳಿ ತಿಂದ್ರೆ ಜ್ವರ ಮುಗಿದ್ರೆ ಒಳ್ಳೇದಾಗುತ್ತೆ. ಒಳ್ಳೇದು ಅಂತೀರಿ ಆರೋಗ್ಯಕ್ಕೆ? 150 ವರ್ಷ ಬದುಕಬೇಕು ಸರ್. ಅಣ್ಣ ನೆಲ್ಲಿ ಸರ್ 100-150 ವರ್ಷ ಬದುಕ್ತೀರಿ ಅಂತೀರಿ? ದಿನ ನೆಲ್ಲಿ ಸರ್. ಹೌದಾ? ಇಲ್ಲ ಅಂದ್ರೆ 50 ವರ್ಷ. ಅಣ್ಣ ನಳ್ಳಿ ಇದು ರಸ ಕುಡಿಬೇಕು ಅಂತೀರಾ? ಕುಡಿಬೇಕು ಸರ್. ಕಾಯಿಸ್ಬಿಟ್ಟು ಮೇಡಮ್. ಸಾಂಬಾರ್ ಮಾಡಿ ರಸ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಹೌದಾ ಮೇಡಮ್? ಅದನ್ನ ನಳ್ಳಿನ ನೀವೇ ಮಾಡ್ತೀರೋ ಇಲ್ಲ ಮನೇಲಿ ಬೇರೆಯವ್ರು ಮಾಡ್ತಾರ ಮೇಡಮ್? ನಾವೇ ಮಾಡೋ ಸಾಂಬಾರು. ನೀವೇ ಮಾಡ್ತೀರಾ? ಸಾಂಬಾರ್ ಮಾಡಿದ್ರೆ ಚಂದನ ಅದು ಸ್ಪ್ರೇ ಮಾಡಿದ್ರು? ಸಾಂಬಾರ್ ಮಾಡಿದ್ರು. ನಿಮ್ಮ ಹೆಸರೇನು ಮೇಡಮ್? ಶ್ವೇತಾ ಅವ್ರು ಎಲ್ಲಿಯವರು? ವಿಜಯನಗರ ಬಡಾವಣೆ. ವಿಜಯನಗರ.
ಗುರುಗಳೇ ನಮಸ್ಕಾರ. ತಮ್ಮ ಹೆಸರು ಗುರುಗಳೇ? ರಾಜಣ್ಣ ಅಂತ. ರಾಜಣ್ಣ ಅವ್ರು ಎಲ್ಲಿಂದ ಬಂದಿದ್ದೀರಿ? ನಾವು ಇಲ್ಲಿ ಇನ್ನೊಬ್ಬ ಕಾಲ ನಳ್ಳಿ ತಗೊಳಕ್ ಬಂದಿದ್ದೀರಿ. ಸರ್ ನಳ್ಳಿ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಭಾಳ ಟೇಸ್ಟು ಅಂತೀರಾ? ನಳ್ಳಿಲಿ ಟೇಸ್ಟಿನ ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ಶೀತ, ನೆಗಡಿ, ಕೆಮ್ಮು, ಜ್ವರ ಈ ಎಲ್ಲವೂ ಕೂಡ ಕಮ್ಮಿ ಆಗ್ತದೆ ಸರ್, ಕಡಿಮೆ ಆಗುತ್ತೆ. ಇದು ಒಳ್ಳೆ ಆಹಾರ ಅಂತಂತೀರಾ? ಒಳ್ಳೆ ಆಹಾರ ಸರ್. ಇದು ಮಾಂಸಾಹಾರಿ ಏನಲ್ವಾ? ಮನ್ಸಾರಿ ಹೌದಾ ಸರ್? ಅದ್ರ ಮುಂದ್ಗಡೆ ದಪ್ಪ ದಪ್ಪ ಕಾಳುಗಳು ಇರ್ತದಲ್ಲ, ಅದ್ರ ತುಪ್ಪ ಇರ್ತದೆ ಅದರಲ್ಲಿ. ಹೌದಾ? ತಿಂದ್ರೆ ಅದನ್ನ ತಿನ್ನೋಗ್ಲೇನೆ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೇದು, ನೆಗಡಿ ಶೀತಕ್ಕೆ ಭಾಳ ಒಳ್ಳೇದು ಅಂತೀರಾ? ಒಳ್ಳೇದು ಸರ್. ಓಕೆ ಓಕೆ, ಧನ್ಯವಾದಗಳು ಸರ್. ಅದಕ್ಕೋಸ್ಕರ ತಗೋತಾರೆ. ಹೌದಾ ಅಮ್ಮ, ನಳ್ಳಿ ಸಾರು ಮಾಡಕ್ ಬರುತ್ತಾ? ಹೇಳು ಬರ್ತದಲ್ಲ, ಮರ್ತೋಗಿದೆ. ಮತ್ತೆ ಯಾರು ಮಾಡೋದು ಇವರು? ನೀವೇ ಕ್ಲೀನ್ ಮಾಡ್ತೀರಾ ಸರ್? ಇದು ವರ್ಷಕ್ಕೆ ಬರೀ 2 ತಿಂಗಳು ಮಾತ್ರ ಸೀಸನ್ ಇದು ಅಲ್ವಾ? ಹೌದು. ಎಲ್ಲರೂ ಇಷ್ಟಪಡ್ತಾರೆ ಸರ್. ಇಲ್ಲಿ ನಮ್ಮ ಕಡೆ ಎಲ್ಲ ಇಷ್ಟಪಡ್ತಾರೆ. ಈ ಕಡೆ ಮೈಸೂರು ಸೈಡ್ ಎಲ್ಲ ಫುಲ್ ಇಷ್ಟಪಡ್ತಾರೆ. ಭಾಳ ಟೇಸ್ಟು ಅಂತೀರಿ? ಟೇಸ್ಟ್ ಅಂತ ಹೇಳಿ ಮಂಡ್ಯನೂ ಕೂಡ ತುಂಬ ಚೆನ್ನಾಗಿದೆ. ಧನ್ಯವಾದಗಳು ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.